ಕೋರ್ಟ್ ಆದೇಶ ಕೊಟ್ಟಿದೆ. ಆದ್ರೆ ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಸಚಿವ ಬಿ ನಾಗೇಂದ್ರ ಕೋರ್ಟ್ ಆದೇಶವನ್ನೇ ಉಲ್ಲಂಘಿಸಿದ್ರ? ಹಾಗಾದ್ರೆ ಕೋರ್ಟ್ನಲ್ಲಿ ಅರ್ಜಿ ತಿರಸ್ಕೃತ ಆಗಿದೆ, ಆದ್ರೂ ಕೂಡ ಇವರು ದೆಹಲಿಗೆ ಹೋದ್ರ ಅನ್ನೋ ಪ್ರಶ್ನೆ. ಆದೇಶವನ್ನ ಉಲ್ಲಂಘಿಸಿ ದೆಹಲಿಗೆ ಹೋಗಿದ್ರ? ಹಾಗಾದ್ರೆ ನೂತನ ಸಚಿವರು ಕೋರ್ಟ್ನಲ್ಲಿ ಅರ್ಜಿ ತಿರಸ್ಕೃತ ಆಗಿದ್ರೂ ಕೂಡ ಪ್ರವಾಸಕ್ಕೆ ಹೋದ್ರು ಅನ್ನುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ನೂತನ ಸಚಿವ ಬಿ ನಾಗೇಂದ್ರ ಈಗ ಹಾಗಾದ್ರೆ ಹೊಸ ಸಂಕಷ್ಟ ಪಕ್ಕಾನ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಈಗಾಗಲೇ ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲೂ ಹೋಗಂಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಕೋರ್ಟ್ ಈಗಾಗಲೇ ಆದೇಶವನ್ನ ನೀಡಿದ್ರು ಕೂಡ ಅದನ್ನೂ ಮೀರಿ ದೆಹಲಿಗೆ ಹೋದ್ರ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ರಾಜ್ಯ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ಅನ್ನುವಂತ ಆದೇಶವನ್ನ ನೀಡಲಾಗಿತ್ತು. ಪಾಸ್ಪೋರ್ಟ್ ಅನ್ನ ಕೋರ್ಟ್ಗೆ ಒಪ್ಪಿಸಬೇಕು ಅನ್ನುವಂತ ಷರತ್ತು ಕೂಡ ಕೋರ್ಟ್ ವಿಧಿಸಿತ್ತು. ಆದ್ರೆ ಇದೆಲ್ಲ ಒಂದು ಕಡೆ ಆದ್ರೆ ದೆಹಲಿಗೆ ಹೋಗಿದ್ದಾರಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ನಾಗೇಂದ್ರ ಜಾಮೀನು ಷರತ್ತು ಸಡಿಲಿಕೆಗೆ ಕೋರ್ಟ್ ಈಗಾಗಲೇ ನಕಾರವನ್ನು ವ್ಯಕ್ತಪಡಿಸಿದ್ದಾಗಿದೆ. ತಿರಸ್ಕೃತ ಆಗಿದೆ. ಇಡಿ ದಾಖಲಿಸಿರುವಂತಹ ಕೇಸ್ನಲ್ಲಿ ಆರೋಪಿ ನಾಗೇಂದ್ರ ಕೋರ್ಟ್ ವ್ಯಾಪ್ತಿ ಬಿಟ್ಟು ಎಲ್ಲೂ ಹೋಗಬಾರದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಷರತ್ತನ್ನ ವಿಧಿಸಲಾಗಿದೆ. ಅದು ಒಂದು ಕಡೆಗಾದ್ರೆ ಪಕ್ಷದ ಸಭೆ ಅನ್ನುವಂತಹ ನಿಟ್ಟಿನಲ್ಲಿ ದೆಹಲಿಗೆ ಹೋಗಿದ್ರಾ ಅನ್ನೋ ಪ್ರಶ್ನೆ. ಅರ್ಜಿಯನ್ನ ತಿರಸ್ಕೃತ ಮಾಡಲಾಗಿದೆ. ಈಗಾಗಲೇ ಅರ್ಜಿ ತಿರಸ್ಕೃತ ಆಗಿದ್ರೂ ಕೂಡ ಇವರು ದೆಹಲಿಗೆ ಹೋಗಿದ್ ಹೇಗೆ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ದೆಹಲಿಗೆ ಹೋಗಿದ್ರ ಅನ್ನೋ ಪ್ರಶ್ನೆ. ಆದ್ರೆ ದೆಹಲಿಗೆ ಹೋಗಿದ್ರು ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಇರೋದ್ರಿಂದ ಹೇಗ್ ಹೋದ್ರು ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಇದು ಎಲ್ಲೊಂದ್ ಕಡೆ ಮತ್ತಷ್ಟು ಉರುಳಾಗುವಂತ ಅಥವಾ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಒಂದು ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ಕೂಡ ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ನಾಗೇಂದ್ರ ಅವರ ಬಗ್ಗೆ ಚರ್ಚೆ ಆಗಿದೆ. ಅವರು ತಲೆದಂಡ ಆಗಬೇಕು, ಅದು ಹೇಗೆ ಸಚಿವ ಸ್ಥಾನವನ್ನ ಕೊಟ್ಟರು ಅನ್ನುವಂತಹ ವಿಚಾರ. ಆದ್ರೆ ಈಗ ಈ ಕಾನೂನು ಸಂಕಷ್ಟ ಇದೆಯಲ್ಲ, ಇದನ್ನ ಯಾವ ರೀತಿ ಎದುರಿಸ್ತಾರೆ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಜಾಮೀನು ಷರತ್ತುಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಕೋರ್ಟ್ ಆದೇಶವನ್ನ ವಿಧಿಸಿತ್ತು, ಷರತ್ತುಗಳನ್ನ ವಿಧಿಸಿತ್ತು. ಈ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಆ ಷರತ್ತುಗಳನ್ನೇ ಉಲ್ಲಂಘನೆ ಮಾಡಿದ್ರ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿತ್ತು ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಅದು ಗೊತ್ತಿರೋದೆ, ಆದ್ರೆ ಈ ಷರತ್ತುಗಳನ್ನ ಉಲ್ಲಂಘನೆ ಮಾಡಿದ್ರಾ ಇಲ್ವಾ ಅನ್ನುವಂತ ಪ್ರಶ್ನೆ. ಅದರ ಜೊತೆಗೆ ಈಗ ಮಾಡಿದ್ದೇ ಆದಲ್ಲಿ ಮುಂದೆ ಕಾನೂನು ಸಂಕಷ್ಟ ಯಾವ ರೀತಿಯಾಗಿರಲಿದೆ, ಡೀಟೇಲ್ಸ್ ಏನಿದೆ ಅದರ ಬಗ್ಗೆ? ಜಾಮೀನು ಸಿಕ್ಕಿದ ಬಳಿಕ ಬಿ ನಾಗೇಂದ್ರ ಅವರಿಗೆ 3 ಬಾರಿ ಕೋರ್ಟ್ ಅನುಮತಿ ಕೊಡುತ್ತೆ ಕರ್ನಾಟಕದಿಂದ ಹೊರಗಡೆ ಹೋಗಬಹುದು ಅಂತ ಹೇಳಿ. ಅದರಲ್ಲಿ ಕಡೆಯ ಬಾರಿ ಅನುಮತಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಇಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ ಅಂತ ಹೇಳಿ ಇಡಿ ಅಧಿಕಾರಿಗಳು ಆರೋಪವನ್ನ ಮಾಡ್ತಾ ಇರುವಂತದ್ದು. 15ನೇ ತಾರೀಕು ಹಾಗೂ 26ನೇ ತಾರೀಕು ಈ 2 ದಿನ ಅವರು ದೆಹಲಿಗೆ ಅಂದ್ರೆ ಕರ್ನಾಟಕದಿಂದ ಹೊರಗಡೆ ಹೋಗಿದ್ರು ಅನ್ನೋದಕ್ಕೆ ಬೇಕಾದಂತಹ ಸಾಕ್ಷಿಗಳು ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು. ಇಲ್ಲಿ 16ನೇ ತಾರೀಕು 16ರಿಂದ 25ರವರೆಗೆ ನೀವು ಕರ್ನಾಟಕವನ್ನ ಬಿಟ್ಟು ಹೊರಗಡೆ ಹೋಗಬಹುದು ಅಂತ ಹೇಳಿ ಒಂದು ಆದೇಶವನ್ನ ಕೋರ್ಟ್ ಅಂದ್ರೆ ಒಂದು ಸೂಚನೆಯನ್ನ ಅನುಮತಿ ನೀಡಿತ್ತು. ಆದ್ರೆ ಇವರು ಅದಕ್ಕಿಂತ ಮುಂಚೆನೆ ಅಂದ್ರೆ 15ನೇ ತಾರೀಕು ಅದಾದ ಮೇಲೆ ಅವಧಿ ಮುಗಿದ ಬಳಿಕ ಅಂದ್ರೆ 26ನೇ ತಾರೀಕು ದೆಹಲಿಗೆ ಹೋಗಿದ್ರು ಅನ್ನುವಂತಹ ವಿಚಾರಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಅಂದ್ರೆ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇದೇ ಒಂದು ಕಾರಣದಿಂದಾಗಿ ಇಡಿ ಅಧಿಕಾರಿಗಳು ಅವರು ಹೋಗಿರುವಂತಹ ಫ್ಲೈಟ್ ನ ಟಿಕೆಟ್ ನಂಬರ್ಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಅದಕ್ಕೆ ಬೇಕಾದಂತಹ ಅಂದ್ರೆ ಅಂದಿನ ದಿನ ಅವರು ನಗರದಲ್ಲಿ ಇರಲಿಲ್ಲ ಅನ್ನೋದಕ್ಕೆ ಬೇಕಾದಂತಹ ಎಲ್ಲ ಎವಿಡೆನ್ಸ್ ಗಳನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಕಲೆ ಹಾಕಿರುವಂತಹ ಕಾರಣದಿಂದಾಗಿ ಈ ಸಾಕ್ಷಿಗಳನ್ನ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಒಂದು ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಅಂದ್ರೆ ಕಾನೂನನ್ನ ಉಲ್ಲಂಘಿಸಿ ಇವರು ಇದನ್ನ ಮಾಡ್ತಾ ಇದ್ದಾರೆ, ಅಂದ್ರೆ ಟ್ರಾವೆಲ್ ಅನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ಬಿಟ್ಟು ಹೋಗಬಾರದು ಅಂತ ಹೇಳಿ ಸೂಚನೆ ಇದ್ದರೂ ಕೂಡ ಇವರು ಬೇರೆಡೆ ಒಂದು ಟ್ರಾವೆಲ್ ಮಾಡುವಂತಹ ಮುಖಾಂತರ ಕಾನೂನನ್ನ ಉಲ್ಲಂಘಿಸುವಂತಹ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ತನಿಖೆಗೆ ಇನ್ನಷ್ಟು ತಡ ಆಗಲಿ ಅನ್ನುವಂತಹ ಉದ್ದೇಶದಿಂದಾಗಿ ಈ ರೀತಿಯಾದಂತಹ ಕಾನೂನು ಉಲ್ಲಂಘಿಸುವಂತಹ ಮುಖಾಂತರ ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಲಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಇದನ್ನ ಅಂಗೀಕರಿಸಿದ್ದೇ ಆದಂತಹ ಸಂದರ್ಭದಲ್ಲಿ ಹಾಗೂ ಇಡಿ ಅಧಿಕಾರಿಗಳು ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನ ನ್ಯಾಯಾಲಯಕ್ಕೆ ಕೊಟ್ಟಿದ್ದೇ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರ ಜಾಮೀನು
ಇಂದು ತಿರಸ್ಕೃತ ಆಗುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಅದರಲ್ಲಿ ನಿಬಂಧನೆಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ 2 ಲಕ್ಷ ಅಶ್ಯೂರಿಟಿ ಕೊಡಬೇಕು, ಅದಕ್ಕೆ ಇಬ್ಬರು ಜಾಮೀನನ್ನ ಇದು ಮಾಡಬೇಕು ಮತ್ತು ಕರ್ನಾಟಕವನ್ನ ಬಿಟ್ಟು ಹೋಗಬಾರದು, ತನಿಖೆಗೆ ಯಾವುದೇ ರೀತಿಯಾದಂತಹ ತಡೆಯನ್ನ ಅಂದ್ರೆ ಅಸಹಕಾರ ನೀಡುವಂತದ್ದು ಮತ್ತೆ ಕೆಲವೊಂದು ಕಾರಣಗಳನ್ನ ನೀಡಿ ಇವತ್ತು ಬರೋದಕ್ಕೆ ಆಗೋದಿಲ್ಲ, ಮುಂದಿನ ನೋಟಿಸ್ ಅನ್ನು ಕೊಡಿ, ಈ ರೀತಿಯಾದಂತಹ ಒಂದು ಕಾರಣಗಳನ್ನು ಯಾವುದೇ ಕಾರಣಗಳನ್ನು ಹೇಳಬಾರದು ಅಂತ ಹೇಳಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಲಾಗಿದೆ. ಅದರಲ್ಲಿ ಮತ್ತೊಂದು ಅಂದ್ರೆ ಕರ್ನಾಟಕ ಬಿಟ್ಟು ಹೋಗಬಾರದು ಮತ್ತು ಪಾಸ್ಪೋರ್ಟ್ಗಳನ್ನ ನೀವು ನ್ಯಾಯಾಲಯಕ್ಕೆ ಒಪ್ಪಿಸಿ ಅಂತ ಹೇಳಿ ಅದರಲ್ಲಿ ಉಲ್ಲೇಖವನ್ನ ಮಾಡಿರುವಂತಹ ಕಾರಣದಿಂದಾಗಿ ಹಾಗೂ ಅದರಲ್ಲಿ ಯಾವುದೇ ಆದಂತಹ ನಿಯಮಗಳನ್ನ ನೀವು ಅಂದ್ರೆ ಸೂಚನೆಗಳನ್ನು ಉಲ್ಲಂಘನೆ ಮಾಡಿದ್ದೇ ಆದಂತಹ ಸಂದರ್ಭದಲ್ಲಿ ಇದನ್ನ ಜಾಮೀನು ನಿರಾಕರಣೆ ಮಾಡಲಾಗುವಂತ ಅದರ ಜಾಮೀನು ರದ್ದು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಅಂತ ಹೇಳಿ ಅದರಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂತಹ. ಹೀಗಾಗಿ ಸದ್ಯ ಈ ರೀತಿಯಾಗಿ ಕಾನೂನು ಉಲ್ಲಂಘನೆ ಮಾಡಿರುವಂತಹ ಒಂದಷ್ಟು ಎವಿಡೆನ್ಸ್ ಗಳನ್ನ ಇಡಿ ಅಧಿಕಾರಿಗಳು ಕಲೆ ಹಾಕಿ ಕೋರ್ಟ್ಗೆ ಮುಂದಿನ ದಿನಗಳಲ್ಲಿ ಸಬ್ಮಿಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಸ್ಪಷ್ಟವಾಗಿ ಅಂದ್ರೆ ನಾಗೇಂದ್ರ ಅವರ ಪರ ವಕೀಲರು ಯಾವ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು ಅವರಿಗೆ ಬಿಟ್ಟಂತಹ ವಿಚಾರ. ಅಂದ್ರೆ ಇದು ಡೇಟ್ ವೈಸ್ ಆಗಿರಬಹುದು ಮತ್ತೆ ಬೇರೆ ದಿನ ಅಂದ್ರೆ ಅನುಮತಿ ನೀಡಿರುವಂತಹ ದಿನಗಳಲ್ಲಿ ನಾವು ದೆಹಲಿಗೆ ಹೋಗಿದ್ದೀವಿ ಅನ್ನುವಂತಹ ವಾದವನ್ನ ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನ ಯಾವ ರೀತಿ ಒದಗಿಸ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಇಡಿ ಅಧಿಕಾರಿಗಳು ವಿತ್ ಟಿಕೆಟ್ ನಂಬರ್ ಏನಿದೆ ಆ ಟಿಕೆಟ್ ನಂಬರ್ ಸಮೇತ ಈಗಾಗಲೇ ಕೆಲವೊಂದು ಸಾಕ್ಷಿಗಳನ್ನ ಕಲೆ ಹಾಕಿರುವಂತಹ ಕಾರಣದಿಂದಾಗಿ ಮುಂದಿನ ದಿನದಲ್ಲಿ ನಾಗೇಂದ್ರ ಅವರಿಗೆ ಅಂದ್ರೆ ಇಡಿ ಅಧಿಕಾರಿಗಳ ಸಾಕ್ಷಿ ಸರಿಯಾಗಿ ಇದ್ದಂತಹ ಸಂದರ್ಭದಲ್ಲಿ ನಾಗೇಂದ್ರ ಅವರಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಇಮಿಡಿಯೇಟ್ ಆಗಿ ಜಾಮೀನನ್ನು ರದ್ದುಪಡಿಸಿ ಅವರನ್ನ ಮತ್ತೆ ಜೈಲಿಗೆ ಕಳಿಸುವಂತಹ ಒಂದು ಪ್ರಕ್ರಿಯೆಗಳು ಮುಂದಿನ ಹಂತದಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸದ್ಯ ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ ಇಡಿ ಅಧಿಕಾರಿಗಳು ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.